ಪರಿಸರ ಮಡಿಲಿನಿಂದ ಕರಡಿಗಳನ್ನು ನಾಡಿಗೆ ತಂದು ಬೀದಿ ಜಾತ್ರೆಗಳಲ್ಲಿ ಕುಣಿಸುತ್ತಿದ್ದ ಒಂದು ಕಾಲವಿತ್ತು. ಅದರ ಕೂದಲಿನಿಂದ ಮಾಡಿದ ತಾಯ್ತ ಕಟ್ಟಿದರೆ ಭೀಮನ ಬಲ, ಭಯ ಬೀಳುವ ಮಕ್ಕಳು ಅದರ ಮೇಲೆ ಕುಳಿತರೆ ಜನ್ಮದಲ್ಲಿ ಭಯ ಸುಳಿಯುವುದಿಲ್ಲ ಎಂಬ ನಂಬಿಕೆಗಳಿತ್ತು. ಅದು ಕಾಲದ ಹಿಂದೆ ಒಂದು ದಂಧೆಯಾಗಿ ನಡೆದು ಕರಡಿಗಳು ನರಕ ಕಂಡ ಘಟನೆಗಳಿವೆ. ಈ ಬಗ್ಗೆ ತುಂಬಾ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಅವುಗಳನ್ನು ಪಳಗಿಸುವ ಪದ್ಧತಿ ಯಾವ ನರಕದ ಶಿಕ್ಷೆಗಳಿಗಿಂತಲೂ ಕಮ್ಮಿ ಇಲ್ಲ. ಏನಪ್ಪ ಅಂತದ್ದು ಸರ್ಕಾರಗಳು ಏನ್ ಮಾಡ್ತಿದ್ದವು ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಹೌದು ವೀಕ್ಷಕರೇ, ಕರಡಿ ಎಂಬ ಪದ ಕೇಳಿದರೆ ನಿಮ್ಮ ಕಣ್ಮುಂದೆ ಮೂಡುವ ಪ್ರತಿರೂಪವೇ ದೈತ್ಯ ದೇಹ, ಮೈತುಂಬ ಕೂದಲು, ಹರಿತವಾದ ಉಗುರುಗಳ ಪಂಜ, ಕ್ರೂರತ್ವಕ್ಕೆ ಮತ್ತೊಂದು ಹೆಸರು ಅನ್ನಬಹುದು. ಆದರೆ ಈ ಕ್ರೂರ ಪ್ರಾಣಿಗಳಿಗಿಂತ ಮತ್ತೊಂದು ಕ್ರೂರ ಪ್ರಾಣಿಯೇ ಮನುಷ್ಯ. ದಶಕಗಳ ಹಿಂದೆ ಕರಡಿ ಕುಣಿತವನ್ನು ನೀವು ನೋಡಿದ್ದೀರಾ ಅಲ್ವಾ? ಇಂತಹ ದೈತ್ಯ ಕರಡಿಯನ್ನು ಹೇಗೆ ಪಳಗಿಸುತ್ತಾರೆ ಎಂದು ನೀವು ಒಮ್ಮೆಯಾದರೂ ಯೋಚಿಸಿದ್ದೀರಾ? ಇಲ್ಲ ಬಿಡಿ, ಯಾಕಂದ್ರೆ ಆಗ ನಾವು ಸಣ್ಣವರು ಕರಡಿಗಳ ನೃತ್ಯ, ಚೀರಾಟ ನೋಡಿ ಖುಷಿ ಪಡ್ತಾ ಇದ್ರಿ. ಒಂದಿಷ್ಟು ಹಣ ಕೊಟ್ಟು ಅದರ ತಾಯ್ತವನ್ನು ಖರೀದಿಸುತ್ತಿದ್ರಿ. ಆ ಮಾಲೀಕ ಹೇಳಿದಾಗಲೆಲ್ಲ ಕುಣಿದು ಕುಪ್ಪಳಿಸುತ್ತಿದ್ದ ಕರಡಿಯ ತರಬೇತಿಯ ಹಿಂದೆ ಅದರ ನೋವಿನ ಕಥೆಯೂ ಇದೆ. ಕರ್ನಾಟಕ ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಕಾಣಿಸುತ್ತಿದ್ದ ಕರಡಿ ಕುಣಿತ ಗ್ರಾಮೀಣ ಸಾಂಸ್ಕೃತಿಕ ಆಚರಣೆ ಆಗಿತ್ತು. ಆದರೆ ಈ ಆಚರಣೆ ನಿಂತಿದ್ದು ಮಾತ್ರ ಕರಡಿ ಆಡಿಸುವವರ ಕರಾಳತೆಯನ್ನು ತೋರಿಸುತ್ತಿತ್ತು. ಸಾಮಾನ್ಯವಾಗಿ ಕರಡಿ ಆಡಿಸುವವರು ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ಕಾಣಿಸುತ್ತಿದ್ದರು. ಹಳ್ಳಿ ಗುಡ್ಡಗಳಲ್ಲಿ ತಿರುಗಾಡಿ ಜನರು ನೀಡಿದ ಆಹಾರ ಧಾನ್ಯಗಳಿಂದ ಜೀವನ ಸಾಗಿಸುತ್ತಿದ್ರು. ಅದೇ ಕಾಲ ಕಳೆದಂತೆ ಹಣಕ್ಕಾಗಿ ಬದಲಾಗುತ್ತೆ, ಕರಡಿಗಳ ಬಳಕೆ ಹೆಚ್ಚಾಗುತ್ತೆ. ದೊಡ್ಡ ಪ್ರಾಯದ ಕರಡಿಗಳನ್ನು ಹಿಡಿದು ಪಳಗಿಸುವುದು ಕಷ್ಟ ಸಾಧ್ಯ. ಹಾಗಾಗಿ ಕರಡಿ ಮರಿಗಳನ್ನೇ ಅಪಹರಿಸಿ 6 ತಿಂಗಳ ನಂತರ ಕರಡಿಗೆ ಯಾವುದೇ ಅರವಳಿಕೆ ನೀಡದೆ ಕಬ್ಬಿಣದ ಬಳೆಗಳನ್ನು ಮೂಗಿಗೆ ಹಾಕಲಾಗುತ್ತೆ. ಗಂಡು ಕರಡಿಗಳಿಗೆ ಸಂತಾನ ಹರಣ ಮಾಡಿ ಕಬ್ಬಿಣದ ಸಲಾಕೆಗಳಿಂದ ಒಡೆದು ಕೋರೆ ಹಲ್ಲುಗಳು ಕೀಳಲಾಗುತ್ತಿತ್ತು. ಇದಲ್ಲದೆ ಆಹಾರಕ್ಕಾಗಿ ದಿನವಿಡೀ ಬೀದಿ ಬೀದಿ ಅಲೆಸಿ ಮಾತು ಕೇಳದಿದ್ದರೆ ಆ ಮಾಲೀಕ ಕುಣಿಗೋಳಿನಿಂದ ಕರಡಿಗೆ ತಿವಿದು ಹಿಂಸೆ ನೀಡುತ್ತಿದ್ದ. ಇವರ ಹಿಂಸೆ ತಾಳದೆ ಅನೇಕ ಸಂದರ್ಭದಲ್ಲಿ ಕರಡಿ ಸತ್ತ ಉದಾಹರಣೆಗಳು ಇವೆ. ಹೀಗೆ ಕರಡಿ ಆಡಿಸುವವರ ಕ್ರೂರತ್ವಕ್ಕೆ ಕರಡಿಗಳ ಸಂಖ್ಯೆ ಹೇರಾಳವಾಗಿ ಕುಗ್ಗಿದಾಗ ಸರ್ಕಾರ ಇತ್ತ ಗಮನ ಹರಿಸಿ ಅವುಗಳ ಸಂರಕ್ಷಣೆಗೆ ಮುಂದಾಗುತ್ತೆ. ವನ್ಯಜೀವಿ ಸಂರಕ್ಷಣಾ 1972ರ ಕಾಯ್ದೆ ಒಂದಾದರೆ ಮತ್ತೊಂದು ಕಾಡು ಪ್ರಾಣಿಗಳ ಪ್ರದರ್ಶನ ಹಾಗೂ ತರಬೇತಿ ಪ್ರಕ್ರಿಯೆ 2001 ಬಿ ನೀತಿಗಳ ಅನುಷ್ಠಾನಕ್ಕೆ ತರುತ್ತದೆ. ಬಳಿಕ ಕರಡಿ ಆಡಿಸುವವರ ಬಳಿ ಇದ್ದ ಕರಡಿಗಳನ್ನು ಅರಣ್ಯ ಇಲಾಖೆ ವಶಕ್ಕೆ ಪಡೆದು ಕರಡಿಗಳ ಆರೈಕೆಗೆ 1994ರಲ್ಲಿ ಕರಡಿ ಧಾಮವನ್ನು ಸ್ಥಾಪಿಸುತ್ತೆ. ಅದು ಧಾಮ ಭಾರತದಲ್ಲೇ ಮೊದಲಾಗಿ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿ ದರೋಜಿ ಕರಡಿ ಧಾಮ ಹೆಸರಿನಿಂದ ಖ್ಯಾತಿ ಪಡೆದಿದೆ. ಹೀಗೆ ಕರಡಿ ಕುಣಿತ ಎಂಬ ಕರಾಳ ದಂಧೆ ಕೊನೆಗಾಣಿದೆ.